नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। कर्दमेन प्रजाभूता मयि सम्भवकर्दमा श्रियं वासज मे कुले मातरं पद्ममालिनीं। ಆ ಭಗವಂತನು ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, 2025ನೇ ವರ್ಷದ ವರ್ಷ ಭವಿಷ್ಯಗಳನ್ನು ನಾವು ಗಮನಿಸೋಣ. ಯಾಕಂದರೆ ನಮಗೆ ಯುಗಾದಿಂದ ಯುಗಾದಿಗೆ ಒಂದು ವರ್ಷ ಆದರೂ ಕೂಡ ಅಂಗಲ ವರ್ಷಗಳನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ. ಯಾಕಂದರೆ ಜನವರಿಯಿಂದ ಡಿಸೆಂಬರ್ವರೆಗೆ ಹೇಗಿದೆ, ಏನಾದರೂ ಶುಭವಾಗ್ತದೆಯಾ, ಮಂಗಲವಾಗ್ತದೆಯಾ, ಅಥವಾ ಇನ್ನೂ ಕಷ್ಟ ಸಮಸ್ಯೆಗಳೇ ಇದೆಯಾ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಅದು ನಾವು ಹೇಳುವಂತಹದ್ದು ನೋಡಿ, ಇದು ಗೋಚಾರ ಫಲ ಅಂಥೇಳಿ. ಯಾಕಂದರೆ ನಿಮ್ಮ ದಶಾಭುಕ್ತಿಗಳು ಜಾತಕ ಬಹಳ ಮುಖ್ಯವಾದಂಥ ಫಲಗಳನ್ನು ಕೊಡುತ್ತದೆ. ಅದರ ಗೋಚಾರದಲ್ಲಿ ಹೇಗಿದೆ, ಏನಾದರೂ ಶುಭವಾಗ್ತದೆಯಾ ಅಥವಾ ನಷ್ಟವಾಗ್ತದೆ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಂಡು ಹೇಳುವಂತಹ ಒಂದು ಪ್ರಯತ್ನ. ನೋಡಿ, ತುಲಾರಾಶಿ ಅಂದರೆ ಚಿತ್ತಾ ನಕ್ಷತ್ರ 3, 4ನೇ ಪಾದ, ಹಾಗೆ ಸ್ವಾತಿ ನಕ್ಷತ್ರ 1, 2, 3, 4ನೇ ಪಾದ, ಮತ್ತು ವಿಶಾಖ ನಕ್ಷತ್ರ 1, 2, 3ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ, ಯಾಕಂದರೆ ವಿಶೇಷವಾಗಿ ನಕ್ಷತ್ರ ಪರಿಹಾರಗಳನ್ನು ಕೂಡ ಹೇಳಲಿಕ್ಕಿದ್ದೇನೆ. ಹಾಗೆ ನಾವು ನೋಡಿ ಗ್ರಹಸ್ಥಿತಿಯನ್ನು ಗಮನಿಸೋಣ. ತುಲಾರಾಶಿಯವರಿಗೆ ಆರಂಭದಲ್ಲಿ 5ನೇ ರಾಶಿಯಲ್ಲಿ ಶನಿ ಇದ್ದಾನೆ, ಅವನು 6ನೇ ರಾಶಿಗೆ ಹೋಗಿಬಿಡ್ತಾನೆ. ಅದು ಬಹಳ ಶುಭವಾದಂಥ ಪಂಚಮಿ ಶನಿ ಇರುವಂಥದ್ದು ಏನಾಗುತ್ತೆ, ಷಷ್ಠಕ್ಕೆ ಹೋಗ್ತಾನೆ. ಶನಿ 6ನೇ ರಾಶಿಯಲ್ಲಿ ಮಾರ್ಚ್ ನಂತರದಲ್ಲಿ 29/3/2025 ಶನಿಯ ಪರಿವರ್ತನೆ ಆಗುವಂಥದ್ದು. ಹಾಗೆ ನಿಮ್ಮ ರಾಶಿಯಿಂದ 7, 8ನೇ ರಾಶಿಯ ಸದ್ಯಕ್ಕೆ ಗುರು ಇದ್ದಾನೆ. ಅಂತಹ ಗುರುವು ಕೂಡ 9ನೇ ರಾಶಿಗೆ ಹೋಗ್ತಾನೆ. ಅದು ಯಾವಾಗ, 15/5/2025. ಹಾಗಾಗಿ ಗುರುವಿಂದ ಬಹಳ ಶುಭವಾದಂಥ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಹಾಗೆ ರಾಹುಕೇತುಗಳು ಕೂಡ ನಿಮ್ಮ ರಾಶಿಯಿಂದ ನೋಡಿ 5ನೇ ರಾಶಿಗೆ ರಾಹು ಬರ್ತಾನೆ. ಆ್ಯಕ್ಚುಲಿ ರಾಹು ಸದ್ಯಕ್ಕೆ ಚೆನ್ನಾಗೇ ಇತ್ತು, ಆದರೂ ಕೂಡ ರಾಹು 5ನೇ ರಾಶಿಗೆ ಬರುವಂಥದ್ದು ಒಳ್ಳೆಯದಲ್ಲ. ಹಾಗೆ ಕೇತುವು ಕೂಡ 11ನೇ ರಾಶಿಗೆ ಹೋಗಿಬಿಡ್ತಾನೆ. ಹಾಗಾಗಿ ರಾಹುಕೇತುಗಳಿಂದ ಸ್ವಲ್ಪ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಇನ್ನು ಗುರುವಿಂದ ಬಹಳ ಶುಭವಾದಂಥ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಗುರೋರಂಗರಿ ಪದ್ಮೇ ಮನಶ್ಚೇನ್ನ ಲಗ್ನಂ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಹಾಗಾಗಿ ಯಾರು ಬಿಟ್ಟರು ನಿಮ್ಮನ್ನು ಗುರು ಬಿಡುವುದಿಲ್ಲ, ತುಲಾರಾಶಿಯವರನ್ನು. ಯಾಕೆಂದರೆ ಶುಕ್ರನ ರಾಶಿ ಇದು. ಹಾಗಾಗಿ ಆ ಗುರು ಭಗವಂತನು ನಿಮ್ಮನ್ನು ಬಿಡುವುದಿಲ್ಲ. ಗುರುವು ನಿಮಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನೇ ಗುರು ನೀಡ್ತಾನೆ. ನೋಡೋಣ ಏನೇನು ಆ ಫಲಗಳನ್ನು ಭಗವಂತ ನೀಡಲಿಕ್ಕಿದ್ದಾನೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮೆಲ್ಲರ ಸಹಾಯ ಬಹಳ ಮುಖ್ಯವಾದಂಥದ್ದು. ಒಂದನೇದಾಗಿ ನಿಮ್ಮ ಆರೋಗ್ಯ ಸ್ಥಿತಿಯಲ್ಲಿ ಬಹಳ ಏರುಪೇರುಗಳು ಇದ್ದರೂ ಕೂಡ ಒಂದು ಆರೋಗ್ಯಗಳನ್ನು ಜಾಸ್ತಿ ವೃದ್ಧಿ ಮಾಡುವಂತಹ ಪ್ರಯತ್ನಗಳಾಗುತ್ತೆ. ಯಾಕಂದರೆ ನಾವು ಆರೋಗ್ಯ ಹೇಗಿದೆಯಪ್ಪ ಅಂಥೇಳಿ ಚಿಂತನೆ ಮಾಡ್ತೇವೆ. ಆರೋಗ್ಯವನ್ನು ಪ್ರತಿ ಕ್ಷಣವೂ ಕೂಡ ನೀವು ವೃದ್ಧಿ ಮಾಡ್ತಾ ಇದ್ದೀರಿ ನೀವು ಅಲ್ವಾ. ಆರೋಗ್ಯದಲ್ಲಿ ತೊಂದರೆನೇ ಪಟ್ಕೊಳ್ತಾ ಇಲ್ಲ ನೋಡಿ. ಎಷ್ಟೆಷ್ಟೋ ಸಮಸ್ಯೆಗಳಿರ್ತದೆ, ಆರೋಗ್ಯದಲ್ಲಿ ಒಳ್ಳೆಯದೇ ಆಗಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾ ಇದ್ದೀರಿ. ಹಾಗಾಗಿ ಆರೋಗ್ಯಕ್ಕೆ ಆ ದೈವಾನುಗ್ರಹ ಇದೆ, ಭಗವಂತನ ಇಚ್ಛೆ ಇದೆ ಅಂತೇಳಿ ಹೇಳಬಹುದು. ಚಿಂತೆ ಮಾಡಬೇಡಿ, ಯಾಕಂದರೆ ನೀವು ಆದಷ್ಟು ಧ್ಯಾನ ಯೋಗಗಳನ್ನು ಜಾಸ್ತಿ ಮಾಡ್ತಾ ಇದ್ದೀರಿ. ಹಾಗಾಗಿ ಆರೋಗ್ಯದಲ್ಲಿ ವೃದ್ಧಿ ಪಡುವಂತಹ ಒಂದು ಅವಕಾಶಗಳನ್ನು ಕೂಡ ಭಗವಂತ ನಿಮಗೆ ನೀಡ್ತಾನೆ. ಅದು ವರಿಯೇ ಮಾಡಬೇಡಿ ನೀವು ಆರೋಗ್ಯದ ವಿಷಯದಲ್ಲಿ. ಇನ್ನು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಯಾವಾಗ ಬರಬಹುದು ನಿಮಗೆ, ಒಂದನೇದಾಗಿ ಮಾರ್ಚ್ ಆರಂಭದ ದಿವಸದಲ್ಲಿ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಖಿನ್ನತೆ ಸಮಸ್ಯೆಗಳು ಬರಬಹುದು. ಮತ್ತು ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುವಂಥದ್ದು, ಅಥವಾ ಇದ್ದಕ್ಕಿದ್ದ ಹಾಗೆ ಹುಳಿ ತೇಗು ಬರುವಂತಹದ್ದು, ಅಥವಾ ಮನಸ್ಸಿಗೆ ಯಾವುದೋ ಒಂದು ವಿಷಯಗಳನ್ನು ಇಟ್ಕೊಂಡು ಪುನಃ ಜಂಜಾಟ ಮಾಡ್ತಾ ಇರುವಂತಹದ್ದು ಆಗಬಹುದು. ಹಾಗಾಗಿ ನೀವು ಆರಂಭದಲ್ಲೇ ಯೋಗ ಧ್ಯಾನಗಳ ಬಗ್ಗೆ ಹೇಳಿದೆ, ನೀವು ಮಾಡ್ತಾ ಇದ್ದೀರಲ್ಲ, ಹಾಗಾಗಿ ಆರಾಮಾಗಿ ಕಂಟಿನ್ಯೂ ಆಗಿ ಮುಂದೆ ಹೋಗ್ತಾ ಬನ್ನಿ, ಅದು ಬಹಳ ಶುಭವಾದಂಥದ್ದು. ಮತ್ತು ಈ ವರ್ಷದಲ್ಲಿ ಆಸ್ತಿಪಾಸ್ತಿಗಳೇನಾದ್ರು ಆಗ್ತದೆಯಾ ಅಂಥೇಳಿ ನೋಡ್ತಾ ಹೋದರೆ ಸ್ವಲ್ಪ ಆಗಬಹುದು ಆಸ್ತಿಪಾಸ್ತಿಗಳು. ಯಾಕಂದರೆ ಆರಂಭದಲ್ಲಿ ಗುರು ಭಾಗ್ಯದಲ್ಲಿದ್ದಾನೆ, ಆಯಿತಾ. ಅನಂತರದಲ್ಲಿ ದಶಮಕ ಗುರು ಕೂಡ ಬರ್ತಾನೆ. ಹಾಗಾಗಿ ನಿಮ್ಗೆ ಭಾಗ್ಯದಲ್ಲಿರುವಂತಹ ಗುರು ಬಹಳ ಶುಭವನ್ನು ಕೂಡ ಉಂಟು ಮಾಡ್ತಾನೆ. ಹಾಗಾಗಿ ಆ ಗುರುವಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ಎಲ್ಲೋ ಒಂದು ಕಡೆಗೆ ಆಸ್ತಿಪಾಸ್ತಿಗಳನ್ನು ಖರೀದಿ ಮಾಡುವಂಥದ್ದು, ಅಥವಾ ಒಂದಷ್ಟು ಜಮೀನು ತೆಗೆದುಕೊಂಡಿದ್ದೀರಿ, ಆ ಜಮೀನಲ್ಲಿ ಏನಾದರೂ ಒಂದು ಕಾಂಪೌಂಡ್ ಹಾಕುವಂಥದ್ದು, ಡೆವಲಪ್ ಮಾಡುವಂಥದ್ದು, ಮತ್ತು ಅದನ್ನು ಜಾಸ್ತಿ ರೇಟಿಗೆ ಬಂದರೆ ಅದನ್ನು ಸೇಲ್ ಮಾಡುವಂಥ ಪ್ರಯತ್ನ ಮಾಡುವಂಥದ್ದು, ಅಥವಾ ಒಂದು ದೊಡ್ಡ ಮನೆ ಕಟ್ಸಿಟ್ಟಿದ್ದೀರಿ, ಅದಕ್ಕೆ ಏನು ಮಾಡಿದ್ರೂ ಬಾಡಿಗೆ ಬರ್ತಾ ಇಲ್ಲ, ಅಂಥವರಿಗೆ ಬಾಡಿಗೆ ಬರುವಂತಹ ಚಾನ್ಸಸ್ಸು ಕೂಡ ಇದೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಒಂದಲ್ಲ ಒಂದು ಸಮಸ್ಯೆಗಳು ಬರುವಂಥದ್ದು, ಒಂದಲ್ಲ ಒಂದು ಕಿರಿಕಿರಿ ಆಗುವಂಥದ್ದು ಕೂಡ ಬರುತ್ತೆ. ಆದರೆ ನಿಮ್ಗೆ ಈ ವರ್ಷದಲ್ಲಿ ಕಿರಿಕಿರಿಗಳೆಲ್ಲ ದೂರ ಆಗುವಂಥ ಸಾಧ್ಯತೆಗಳಿದೆ.
ಏನಪ್ಪ ಕಿರಿಕಿರಿ ದೂರ ಆಗುವಂಥದ್ದು ಅಂತಂದರೆ, ನಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡದಾದಂಥ ಬಿಲ್ಡಿಂಗ್ ಕಟ್ಟೋಣ, ಬಾಡಿಗೆ ಕೊಡೋಣ ಅಂತ ಅಂದ್ಕೊಳ್ತೀರಿ. ಆದರೆ ಏನು ಮಾಡಿದರೂ ಆ ವಿಧಿ ಬಾಡಿಗೆ ಬರುವಂಥದ್ದಿಲ್ಲ. ಇನ್ನು ಸಮಸ್ಯೆಗಳಾಗ್ತಾ ಇದ್ದರೆ ನೋಡಿ, ಅಚಾನಕ್ಕಾಗಿ ಬಾಡಿಗೆ ಬರುತ್ತದೆ, ಅಚಾನಕ್ಕಾಗಿ ಅನುಕೂಲವಾಗ್ತದೆ. ಇದು ಬಹಳ ಶುಭವಾದಂಥದ್ದು. ಹಾಗಾಗಿ ನೀವು ಚಿಂತೆ ಮಾಡಬೇಡಿ, ನಿಮ್ಮ ಕೆಲಸಗಳನ್ನು ಮುನ್ನುಗ್ಗಿ ನೀವು ಹೋಗುವಂತಹ ಪ್ರಯತ್ನಗಳನ್ನು ಮಾಡಿ. ಹಾಗಾಗಿ ಸ್ಥಿರಾಸ್ತಿಗಳನ್ನು ಕ್ರಯ ವಿಕ್ರಯ ಎರಡೂ ಕೂಡ ಈ ವರ್ಷದಲ್ಲಿ ಆಗಬಹುದು. ಒಂದು ಕಡೆಗೆ ನೀವು ಖರೀದಿ ಮಾಡಬಹುದು, ಇನ್ನೊಂದು ಕಡೆಗೆ ಅದನ್ನು ಮಾರಾಟ ಮಾಡಬಹುದು. ಲಾಸ್ ಖಂಡಿತವಾಗೂ ನಿಮ್ಗೆ ಆಗೋದಿಲ್ಲ. ಹಾಗಾಗಿ ಭೂಮಿ ವ್ಯಾಪಾರ ವ್ಯವಹಾರ ಮಾಡುವಂಥ ರಿಯಲ್ ಎಸ್ಟೇಟ್ ಉದ್ಯಮಿಗಳಿರಬಹುದು, ಅನಂತರದಲ್ಲಿ ಬಿಲ್ಡರ್ ಇರಬಹುದು, ಅಥವಾ ಜಲ್ಲಿ, ಸಿಮೆಂಟು, ಮರಳು ಇದನ್ನೆಲ್ಲ ಮಾರಾಟ ಮಾಡುವಂಥ ವ್ಯಕ್ತಿಗಳಿರಬಹುದು. ನಿಮಗೆಲ್ಲ ಒಂದು ಹಂತಕ್ಕೆ ಲಾಭಾಂಶಗಳೇ ಸಿಗ್ತಾ ಹೋಗ್ತದೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಏನಪ್ಪ ಲಾಭ ಹೇಗೆ ಬರುತ್ತೆ, ಕಾರ್ ತೆಗೆದುಕೊಂಡ್ರೆ ಕಾರ್ ಹೇಗೆ ಮೇಂಟೈನ್ ಮಾಡಬೇಕಪ್ಪ ಅಂಥೇಳಿ ಯೋಚನೆ ಮಾಡ್ತಾ ಇರ್ತೇವೆ. ಆದರೆ ಆ ವಾಹನಗಳಿಗೆ ಭಗವಂತನೇ ನಡೆಸ್ಕೊಂಡು ಹೋಗಿಬಿಡ್ತಾನೆ. ಯಾಕಂದರೆ ಇನ್ಫ್ಲೇಷನ್ ರೇಟೆಲ್ಲ ಇವತ್ತು 6%, 7% ಇದೆ. ನಮಗೆ ಹೇಗಪ್ಪ ಜೀವನ ಮಾಡೋದು ಅಂತೇಳಿ ನೋಡ್ತಾ ಹೋದರೆ ಅದಾಗದ ನಮಗೆ ಕರ್ಕೊಂಡು ಹೋಗಿಬಿಡ್ತದೆ. ಹಾಗಾಗಿ ನೀವು ಚಿಂತನೆ ಮಾಡುವಂಥದ್ದು ಬೇಡ, ನೀವು ಮುನ್ನುಗ್ಗುವಂತಹ ಒಂದು ಪ್ರಯತ್ನಗಳನ್ನು ಕೂಡ ನೀವು ಮಾಡ್ತಾಯಿರಿ. ಹಾಗಾಗಿ ಸ್ಥಿರಾಸ್ತಿ ಸಂಪಾದನೆ ಮಾಡ್ತೀರಿ, ಆಸ್ತಿ ಕ್ರಯ ವಿಕ್ರಯವಾಗುತ್ತೆ. ಏನಾದ್ರು ಭೂಮಿ ಇತ್ಯಾದಿಗಳಿದ್ರೆ ಅದನ್ನು ಡೆವಲಪ್ ಮಾಡುವಂಥದ್ದು ಆಗ್ತದೆ. ಸೇಲೋ ಸೈಟ್ ತೆಗೆದುಕೊಂಡಿದ್ದೇನೆ ಅಂತಂದರೆ ಆ ಪಕ್ಕದವರೇ ನಿಮ್ಮಿಂದ, ಅಪ್ಪ ನನಗೆ ಕೊಡು ಈ ಸೈಟನ್ನು, ನಾನೇ ಸ್ವಲ್ಪ ಲಾಭಾಂಶದಲ್ಲಿ ನಿನಗೆ ಕೊಡ್ತೇನೆ ಅಂತೇಳಿ ಕೊಡಬಹುದು. ಅಥವಾ ಯಾವುದೋ ಒಂದು ವ್ಯಕ್ತಿ ನಿಮಗೆ ಕೊಟ್ಟಂತಹ ಒಂದು ಜಮೀನನ್ನು ಅವನಿಗೆ ಪುನಃ ಬೇಕು ಹೇಳುವಂಥದ್ದಕ್ಕೆ ಜಾಸ್ತಿ ಹಣ ಕೊಟ್ಟು ನಿಮ್ಮಿಂದ ಕೊಂಡುಕೊಳ್ಳುವಂತಹ ಪ್ರಯತ್ನಗಳು ಕೂಡ ಆಗಬಹುದು. ಹಾಗಾಗಿ ನಿಮಗೆ ಆಸ್ತಿಪಾಸ್ತಿಗಳು, ಸ್ಥಿರಾಸ್ತಿಗಳ ವಿಷಯದಲ್ಲಿ ಬಹಳ ಉತ್ತಮವಾದಂಥದ್ದಿದೆ. ಹಾಗಾಗಿ ಈ ವರ್ಷದಲ್ಲಿ ನೀವು ಕೊಂಡುಕೊಳ್ತೀರಿ, ಅನುಕೂಲ ಮಾಡ್ತೀರಿ. ಯಾಕಂದರೆ ಎಷ್ಟೋ ಸಲ ನಾವು ನೋಡ್ತೇವೆ, ಏನಿಲ್ಲ ಬರೀ ಕೈಯಾಗಿ ಹೋಗ್ತದೆ ವರ್ಷ, ಕೊನೆಯಿಂದ ಆರಂಭದಿಂದ ಕೊನೆಯವರೆಗೂ ಕೂಡ. ಆದರೆ ಹಾಗಲ್ಲ, ಈ ವರ್ಷದಲ್ಲಿ ತುಂಬ ಕೈ ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ. ಹಣಕಾಸು ಇರಬಹುದು, ಅಥವಾ ವ್ಯಾಪಾರ ವ್ಯವಹಾರ ಇರಬಹುದು, ಅಥವಾ ಒಂದು ಉದ್ಯಮಗಳನ್ನು ಕೂಡ ನೀವು ಆರಂಭ ಮಾಡಿ ನಡೆಸ್ತೀರಿ. ಎಷ್ಟೋ ಸಲ ಉದ್ಯಮಗಳನ್ನೇ ಮಾಡಲಿಕ್ಕಾಗುವುದಿಲ್ಲ, ಎಲ್ಲವೂ ಕೂಡ ಇರುತ್ತೆ, ಆದರೆ ಯಾವ ಉದ್ಯಮವೂ ಕೂಡ ಕೈ ಹಿಡಿಯುವುದಿಲ್ಲ. ಇಂಥ ಸಮಸ್ಯೆಗಳು ಕೂಡ ನಾವು ಕಾಣುತ್ತೇವೆ. ಯಾಕಂದರೆ ಎಷ್ಟೋ ಸಲ ಉದ್ಯಮಗಳು ಕೂಡ ನಮ್ಮ ಕೈ ಹಿಡಿದು ಬರಬೇಕಲ್ವ. ನಮ್ಮ ಕೈಯಲ್ಲಿ ಏನೂ ಕೂತಲ್ಲಿ ಯಾವುದೂ ಮಾಡಲಿಕ್ಕೆ ಆಗೋದಿಲ್ಲ. ಆಗ್ತದೆಯಾ? ಖಂಡಿತವಾಗೂ ಸಾಧ್ಯ ಇಲ್ಲ. ಹಾಗಾಗಿ ಅದು ಆ ವೃತ್ತಿಯೇ ನಮ್ಮ ಕೈ ಹಿಡಿದು ಬರಬೇಕು. ಆವಾಗೇನು, ಅದಕ್ಕೆ ಮೂರೇ ದಾರಿ. ಒಂದನೇದು ಸಂಪೂರ್ಣವಾದಂಥ ವಿಶ್ವಾಸಗಳನ್ನು ಇಟ್ಕೊಂಡು ಅದನ್ನು ಮಾಡುವಂಥದ್ದು. ಎರಡನೇದಾಗಿ ಎಷ್ಟೇ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಪರಿಹಾರ ಮಾಡಿ ನಾನು ಬರ್ತೇನೆ ಹೊರಗೆ ಹೇಳುವಂಥದ್ದನ್ನು ಪ್ರಯತ್ನ ಮಾಡುವಂಥದ್ದು. ಮೂರನೇದಾಗಿ ಸತತವಾದಂತಹ ಪ್ರಯತ್ನ. ಆ ವಿಷಯದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಸತತವಾದಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಹೋಗಬೇಕು. ಒಂದು ಪ್ರಯತ್ನ, ಎರಡು ಪ್ರಯತ್ನ ಮಾಡಿದರೆ ಖಂಡಿತವಾಗೋದು ಆಗಲಿಕ್ಕಿಲ್ಲ. ಸತತವಾದಂತಹ ಪರಿಶ್ರಮ, ಅದ್ರ ಬಗ್ಗೆ ಚಿಂತನೆ ಮಾಡ್ತಾ, ಓದ್ತಾ, ತಿಳುವಳಿಕೆ ಪಡ್ತಾ ಹೋಗುವಂಥದ್ದನ್ನು ಮಾಡಬೇಕು. ಮತ್ತು ಅಪ್ಗ್ರೇಡ್ ಆಗುವಂತಹ ಪ್ರಯತ್ನಗಳನ್ನು ಮಾಡಬೇಕು. ಒಂದೇ ಸಲ ಈಗಿದ್ದ ಹಾಗೆ ನಾಳೆ ಆಗುವುದಿಲ್ಲ. ಹಾಗಾಗಿ ಅಪ್ಗ್ರೇಡ್ ಆಗುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಹೋಗಬೇಕು. ಆವಾಗ ಅನುಕೂಲವಾಗ್ತಾ ಬರ್ತದೆ. ಹಾಗೆ ವಾಹನಾದಿಗಳನ್ನು ಕೂಡ ನೋಡ್ತಾ ಹೋದರೆ ವಾಹನಗಳನ್ನು ಕೂಡ ಸ್ವಲ್ಪ ಕೊಂಡುಕೊಳ್ಳುವಂಥ ಸಾಧ್ಯತೆಗಳಿದೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಹೋಗ್ತೇವೆ, ವಾಹನಗಳೇ ಇಲ್ಲ. ಯಾಕಂದರೆ ಸೈಕಲ್ ಆಯಿತು, ಬೈಕ್ ಆಯಿತು, ಕಾರ್ ಆಯಿತು ಅಂಥೇಳಿ ಯೋಚನೆ ಮಾಡ್ತಾ ಹೋದರೆ ಒಂದೊಂದೇ ವಾಹನಗಳನ್ನು ಕೂಡ ತುಲಾರಾಶಿಯವರು ಭಗವಂತ ಕೊಟ್ಟಿದ್ದಾನೆ. ಅನಂತರದಲ್ಲಿ ಬಹಳ ಮುಖ್ಯವಾಗಿ ಮೇಯಾನಂತರದಲ್ಲಿ ತನಕ ನಿಮಗೆ ಹೆಚ್ಚಿನದಾಗಿ ಆ ಭಗವಂತ ಕೊಡ್ತಾ ಹೋಗ್ತಾನೆ. ಯಾಕಂದರೆ ಭಾಗ್ಯಕ್ಕೆ ಬರುವಂಥ ಗುರು ಭಾಗ್ಯವನ್ನು ತೆಗೆದುಕೊಂಡ್ಬರ್ತಾರೆ. ನೋಡಿ, ಒಂದು 10 ರೀತಿಯಾದಂಥ ಭಾಗ್ಯಗಳ ಬಗ್ಗೆ ಚಿಂತನೆ ಮಾಡಬಹುದು. ಒಂದು, ನೀವೊಂದು ಯಾವುದೋ ಒಂದು ಸಂಸ್ಥೆಗಳನ್ನು ಆರಂಭ ಮಾಡಿ ನಡೆಸ್ತೀರಿ ಅಂಥೇಳಿ ಕಾಣ್ತದೆ. ಒಂದು ಕಂಪ್ನಿ ಆರಂಭ ಮಾಡೋದು, ಅಥವಾ ದೊಡ್ಡದಾದಂಥ ಬಿಸ್ನೆಸ್ಸನ್ನು ಆರಂಭ ಮಾಡುವಂಥದ್ದು, ಅಥವಾ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದರೆ ಒಂದು 2-3 ಇನ್ಕಮ್ ಬರುವಂತಹ ಪ್ರಯತ್ನಗಳನ್ನು ಮಾಡುವಂಥ ಸಾಧ್ಯತೆಗಳಿದೆ. ಕಲೆ, ಸಾಹಿತ್ಯ, ಸಂಗೀತದಲ್ಲಿದ್ದವರೇನಕ ಈ ವರ್ಷದಲ್ಲಿ ಸನ್ಮಾನಗಳು ಸುರಿಮಳೆ. ಎಷ್ಟು ಬರುತ್ತೆ ನೀವೇ ನೋಡಿ ಹೇಳಬೇಕು ನನಗೆ. ಹಾಗಾಗಿ ಗಾಬರಿಯಿಂದ ಇವತ್ತೇ ವಿಡಿಯೋ ನೋಡಿ ಇವತ್ತೇ ಹೇಳಲಿಕ್ಕೆ ಹೋಗಬೇಡಿ. ಸ್ವಲ್ಪ ಡಿಸೆಂಬರ್ವರೆಗೂ ಸ್ವಲ್ಪ ವೇಟ್ ಮಾಡಿ. ಯಾಕಂದರೆ ಭಾಗ್ಯದಲ್ಲಿ ಬರುವಂತಹ ಗುರು ನಿಮ್ಮನ್ನು ಬಹಳ ಎತ್ತರಕ್ಕೆ ಬೆಳೆಸ್ತಾನೆ, ಮತ್ತು ಸನ್ಮಾನಗಳಾಗುವ ಹಾಗೆ ಗುರು ಮಾಡ್ತಾನೆ. ಎಷ್ಟೋ ಸಲ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಮಗೆ ಖುಷಿ ಸಂತೋಷಗಳೆಲ್ಲಿ ಸಿಗುತ್ತೆ ಅಂತಂದರೆ ಅದಕ್ಕೆ ಪ್ರೋತ್ಸಾಹಗಳು ಕೂಡ ಜನಮನ್ನಣೆಗಳು ಸಿಕ್ಕಿದಾಗ ಆಗ್ತದೆ. ಹಾಗಾಗಿ ಜನರ ಮನ್ನಣೆಗಳು ಕೂಡ ಸಿಗ್ತದೆ. ಹಾಗಾಗಿ ಅದು ಒಂದು ಒಳ್ಳೆ ರೀತಿಯಾದಂಥ ಪ್ರಭಾವವೇ. ಅದೇನು ನೀವು ಹೆದರ್ಕೊಳ್ಳುವಂಥದ್ದು ಬೇಡ, ಚಿಂತೆ ಪಡುವಂಥದ್ದು ಕೂಡ ಬೇಡ. ಹಾಗೆ ಅನಂತರದಲ್ಲಿ ನೋಡಿ, ನಿಮ್ಮ ರಾಶಿಗೆ ಪಂಚಮ ರಾಶಿಯಲ್ಲಿರುವಂತಹ ಶನಿ ಷಷ್ಠಕ್ಕೆ ಹೋಗ್ತಾನೆ. ಇದು ಬಹಳ ಒಳ್ಳೆ ರೀತಿಯಾದಂಥ ಫಲಗಳನ್ನು ಹೇಳಬೇಕು. ಒಂದು, ಶತ್ರುತ್ವದ ನಾಶವಾಗುವಂಥದ್ದು, ಮತ್ತು ನಿಮ್ಮಲ್ಲೇ ಆದಷ್ಟು ಯೋಗ ಧ್ಯಾನಗಳ ಬಗ್ಗೆ ಹೋಗಿ ನಿಮ್ಮಲ್ಲಿ ಬಹಳ ಜಾಗ್ರತೆ ಆಗುವಂಥದ್ದು. ನಿಮ್ಮ ಮನಸ್ಥಿತಿ ಹೇಗಾಗ್ತದೆ ಅಂತಂದರೆ ಆ ಯೋಗ ಧ್ಯಾನಗಳಲ್ಲೇ ಬಹಳ ಜಾಗ್ರತೆ ಆಗ್ತದೆ. ಸ್ವಲ್ಪ ಜಾಗ್ರತೆ ಎಲ್ಲ ಒಂದು ಒಳ್ಳೆ ರೀತಿಯಾದಂತಹ ಜಾಗ್ರತೆ ಆಗುವಂತಹದ್ದು, ಬೆಳೆಸುವಂತಹ ಪ್ರಯತ್ನ ಆಗುವಂತಹದ್ದು, ಅನುಕೂಲ ಆಗುವಂಥದ್ದಾಗತ್ತೆ. ಕದೇ ಕೃಷ್ಣ ಹೇಳ್ತಾನೆ, ಯೋಗೋ ಧ್ಯಾನಂ ತಥಾ ಸಾಂಖ್ಯಂ ಅಂಥೇಳಿ ಕೃಷ್ಣ ಹೇಳ್ತಾನಲ್ವ. ಹಾಗಾಗಿ
ಫಸ್ಟು ನಮ್ಮ ಮನಸ್ಸನ್ನು ದೃಢವಾಗಿ ಮಾಡಲಿಕ್ಕೆ ಯೋಗ ಧ್ಯಾನಗಳಾಗುತ್ತದೆ. ಹಾಗಾಗಿ ಶನಿಯಿಂದ ಆದಷ್ಟು ಈ ಒಂದು ಜ್ಞಾನ ಮಾರ್ಗಗಳು ಮತ್ತು ವೈರಾಗ್ಯ ಮಾರ್ಗಗಳು ಮತ್ತು ಶನಿಯಿಂದ ಬಹಳ ಮುಖ್ಯವಾಗಿ ನಮಗೆ ಶತ್ರುತ್ವ ನಾಶ ಆಗುವಂತಹದ್ದು ಮತ್ತು ಏನೋ ಒಂದು ಕೆಲಸ ಕಾರ್ಯದಲ್ಲಿ ಸಾಧನೆ ಮಾಡುವಂಥ ಒಂದು ಶಕ್ತಿಗಳು ಬರುತ್ತೆ. ಇದು ಬಹಳ ಒಳ್ಳೆಯದಲ್ವಾ? ಹಾಗಾಗಿ ನೀವು ಅದನ್ನು ಪ್ರಯತ್ನ ಮಾಡ್ತಾ ಹೋಗಿ, ಬಿಡಬೇಡಿ, ನೀವು ಅದರಲ್ಲಿ ಸಕ್ಸಸ್ಫುಲ್ ಆಗ್ತೀರಿ ಅಂತೇಳಿ ಹೇಳಬಹುದು. ಮತ್ತು 6ನೇ ಮನೆ ಶನಿಯಿಂದ ಬಹಳ ಮುಖ್ಯವಾಗಿ ಯಾವುದೋ ಒಂದು ಆಗಲ್ಲ ಅಂಥೇಳಿ ಬಿಟ್ಟಂತಹ ಕೆಲಸಗಳಾಗ್ತದೆ. ಅಥವಾ ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗಿ 3 ವರ್ಷ 5 ವರ್ಷ ಸತತವಾಗಿ ಪ್ರಯತ್ನ ಮಾಡ್ತಾ ಇರ್ತೀರಿ. ಉದಾಹರಣೆಗೆ ಯಾವುದೋ ಕೋರ್ಟು ಕಚೇರಿ ಕೇಸುಗಳಿದ್ದರೆ ಅದೆಲ್ಲ ಮುಗಿಯುವಂತಹದ್ದು, ಅಥವಾ ಕಾನೂನಿನ ವಿಷಯದಲ್ಲಿ ನೀವು ಸರಿಯಾದಂಥ ತೀರ್ಮಾನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಅಥವಾ ಯಾರೋ ಒಬ್ಬರಿಗೆ ಹಣ ಕೊಟ್ಟಿದ್ದೀರಿ ಅದು ವಾಪಸ್ ಬರ್ತಾ ಇಲ್ಲ ನೋಡಿ, ಇದನ್ನು ಕೂಡ ಶನೇಶ್ವರ ಅವನು ಕರ್ಮ ಪ್ರದಾತ ಅಲ್ವ, ಅವನು ಕರ್ಮಗಳನ್ನು ಫಲ ಕೊಡುವಂಥ ಅವನ ಶಕ್ತಿ, ಕರ್ಮದ ಫಲ ಕೊಡುವಂಥದ್ದು ಇದೆಯಲ್ವ ಅವನ ಕೈಯಲ್ಲಿ. ಹಾಗಾಗಿ ಆ ಶನೇಶ್ವರನು ವಿಶೇಷವಾಗಿ ನಮಗೆ ಆ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೊಡ್ತಾನೆ. ಅಂದರೆ ದುಃಖಂ ದಿನೇಶಾತ್ಮಜ ಎಂಬುದಾಗೂ ಕೂಡ ಹೇಳಿದ್ದಾರೆ. ದುಃಖಗಳನ್ನು ಕೂಡ ಕೊಡುವಂತಹ ಗ್ರಹ ಶನೇಶ್ವರ ಅಲ್ವಾ. ಆದರೆ 6ನೇ ರಾಶಿಗೆ ಬಂದಾಗ ಆ ದುಃಖಗಳನ್ನು ಪರಿಹಾರ ಮಾಡ್ತಾನೆ, ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ, ನಿಮ್ಮನ್ನು ಆದಷ್ಟು ಒಳ್ಳೆ ರೀತಿಯಾಗಿ ಬೆಳೆಸ್ಕೊಂಡು ಹೋಗುವಂಥ ಪ್ರಯತ್ನಗಳನ್ನು ಶನೇಶ್ವರ ಮಾಡ್ತಾನೆ. ಹಾಗಾಗಿ ಶನೇಶ್ವರ ನಿಮ್ಮನ್ನು ಒಂದು ಒಳ್ಳೆಯ ಸ್ಥಾನಮಾನಕ್ಕೆ ಕೂರಿಸ್ತಾನೆ. ಉದಾಹರಣೆಗೆ ಒಂದು ಕೃಷಿ ಜಾಗದಲ್ಲಿ ನೀರು ಬರ್ತಾ ಇಲ್ಲ, ತುಂಬ ಸಮಸ್ಯೆಗಳಾಗಿದೆ, ಕೃಷಿ ಜಾಗದಲ್ಲಿ ನೀರು ಬರುವಂಥ ಅವಕಾಶಗಳಾಗುತ್ತೆ. ಅಥವಾ ನಿಮ್ಮ ಕುಟುಂಬದಲ್ಲಿ ಏರುಪೇರು ಆಗಿದ್ದರೆ, ಯಾಕಂದರೆ ಜಂಜಾಟಗಳು ಬಹಳ ಬರ್ತಾ ಇರ್ತದೆ, ಅದನ್ನೆಲ್ಲ ಪರಿಹಾರ ಮಾಡುವಾಗ ಮಾಡ್ತಾನೆ. ಮತ್ತು ಅದರ ಜೊತೆಗೆ ವೈರಿಗಳನ್ನು ದೂರ ಮಾಡಿ ವಾಹನಾದಿ ಸೌಕರ್ಯಗಳನ್ನು ಕೂಡ ಶನೇಶ್ವರನು ಕೊಡ್ತಾನೆ. ಅದರ ಜೊತೆಯಲ್ಲಿ ನಿಮ್ಮ ಮನಸ್ಸಿಗೆ ಒಂದು ಸಮಾಧಾನಗಳನ್ನು ಕೂಡ ಶನೇಶ್ವರ ಉಂಟು ಮಾಡ್ತಾನೆ. ನೋಡಿ, ವಿವಾಹಾದಿ ಮಂಗಲ ಕಾರ್ಯಗಳೇನಾದ್ರು ಆಗ್ತಿದೆ ತುಲಾರಾಶಿಯವರಿಗೆ ಅಂತಂದರೆ ವಿವಾಹಾದಿ ಮಂಗಲ ಕಾರ್ಯ ಆಗುವಂಥ ಸಾಧ್ಯತೆಗಳು ಮೇ ನಂತರದ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡ್ತಾವನೆ. ಮೇ ನಂತರದಲ್ಲಿ ವಿವಾಹಾದಿ ಮಂಗಲ ಕಾರ್ಯಗಳು ಆಗುವಂತಹದ್ದಿದೆ. ಆರಂಭ ದಿವಸಲ್ಲೇ ಫಿಕ್ಸ್ ಆಗಿದ್ರೆ ಮುಂದೆ ಬರೀಬಹುದು. ಆಗಿಲ್ಲ, ವಿವಾಹಕ್ಕೆ ಪರದಾಡ್ತಾ ಇದ್ದೀರಿ ಅಥವಾ ಏನಾದರೂ ವಿಚ್ಛೇದನ ಆಗಬೇಕು ಸಮಸ್ಯೆಗಳಿದ್ದರೆ ಅದನ್ನು ಸ್ವಲ್ಪ ಆದಷ್ಟು ಒಳ್ಳೆ ರೀತಿಯಾಗಿ ಹೊಂದಾಣಿಕೆ ಮಾಡ್ತಾ ಹೋಗುವಂಥ ಪ್ರಯತ್ನಗಳನ್ನು ಮಾಡಿ. ತುಲಾರಾಶಿಯವರು ಹೇಗೆ ಅಂತಂದರೆ ಕೆಲವೊಂದು ಗಾಬರಿ, ಚಿಂತೆ ಇಂಥವುಗಳು ಜಾಸ್ತಿ ಇದೆ. ಹಾಗಾಗಿ ಆದಷ್ಟು ಫಸ್ಟಿನ ಸ್ಟೆಪ್ ಹೊಂದಾಣಿಕೆ ಕಡೆಗೆ ಹೋಗಿ ಅನಂತರದಲ್ಲಿ ಮುಂದೆ ಕಾನೂನಾತ್ಮಕವಾದಂಥ ಸಮರಗಳನ್ನು ಕೂಡ ಮಾಡಿ. ಯಾಕಂದರೆ ಏನಾಗುತ್ತೆ, ಪಂಚಮದ ಶನಿ ಅಲ್ವ, ದುಃಖಗಳು ಉಂಟಾಗಿಬಿಡುತ್ತೆ. ಆರಂಭ ದಿವಸದಲ್ಲಿ ಹೇಗಿದ್ದರೂ ಕೂಡ ಕಡೆಗೆ ಚಿಂತೆ ಆಗುವಂತಹದ್ದಿದೆ. ಇನ್ನು ಸಂತಾನಗಳ ವಿಷಯಗಳಲ್ಲೂ ಕೂಡ ನಿಮ್ಮ ಮೇ ನಂತರದಲ್ಲಿ ಸತ್ಸಂತಾನ ಸಮೃದ್ಧಿ ಆಗುವಂಥದ್ದು, ಮತ್ತು ಏನೋ ಒಂದು ರೋಗ ಈಗ ಇದ್ದರೆ ಚಿಕಿತ್ಸೆ ಫಲಕಾರಿಯಾಗುವಂಥದ್ದು. ಎಷ್ಟೋ ಸಲ ನಾವು ಚಿಕಿತ್ಸೆ ಮಾಡ್ತಾ ಇರ್ತೇವೆ ನೋಡಿ, ಏನೇ ಒಂದು ಪೂಜಾ ಪುನಸ್ಕಾರಗಳನ್ನು ಮಾಡ್ತಾ ಇದ್ದರೂ ಕೂಡ ಕೆಲವೊಂದು ರೋಗ ರುಜಿನಗಳು ಪರಿಹಾರ ಆಗ್ತಾ ಇಲ್ವಾ, ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆಗಳು ಕೂಡ ಸಿಗ್ತಾ ಇರುವಂಥ ಚಾನ್ಸಸ್ ಇದೆ. ಮತ್ತು ಆದಷ್ಟು ನಮ್ಮ ಒಳಗಡೆಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ವೃದ್ಧಿ ಆಗ್ತದೆ ನಿಮಗೆ. ಅಂದರೆ ಗುರು ನಮ್ಮನ್ನು ಸುದೃಢವಾದಂಥ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾನೆ. ನೋಡಿ, ನಾವು ಬೇಡದೇ ಇರುವಂಥ ಆಹಾರಗಳನ್ನು ತಿನ್ನೋದಿಲ್ಲ ಅಲ್ವಾ, ಆದರೆ ಬೇಡದೇ ಇರುವಂಥ ವಿಷಯಗಳನ್ನು ತಲೆ ಒಳಗಡೆ ಬೇಗ ಹಾಕ್ಕೊಂಡ್ಬಿಡ್ತೇವೆ. ಹಾಗಾಗಿ ಅದನ್ನೆಲ್ಲ ಜ್ಞಾನವನ್ನು ಗುರು ನೀಡ್ತಾನೆ ನಿಮಗೆ. ಹಾಗಾಗಿ ಭಯಪಡುವಂಥ ಅಗತ್ಯ ಇಲ್ಲ. ಧೈರ್ಯವಾಗಿ ಹೋಗುವಂತಹ ಪ್ರಯತ್ನಗಳನ್ನು ಮಾಡಬೇಕು. ಧೈರ್ಯವಾಗಿ 1 ಮೆಟ್ಲು ಹತ್ತಿರಿ, 2, 3, 4 ಮೆಟ್ಲು ಹತ್ತುತ್ತಾ ಹೋಗಬೇಕು. ಆ ಮೆಟ್ಲು ಹತ್ತುವಂತಹ ಪ್ರಯತ್ನದಲ್ಲಿ ಹಿಂದಕ್ಕೆ ಬೀಳುವಂಥದ್ದು ಬೇಡ. ಮೆಟ್ಲು ಹತ್ತುವಂತಹ ವಿಷಯದಲ್ಲಿ ಏನೂ ಕೂಡ ನೀವು ಚಿಂತೆ ಮಾಡುವಂಥದ್ದು ಬೇಡ. ಮುಂದೆ ಹತ್ತುತ್ತಾ ಮುಂದೆ ಹೋಗ್ತಾ ಬನ್ನಿ, ಆ ಭಗವಂತನ ಅನುಗ್ರಹ ಇದೆ. ಇನ್ನು ಕಂಟಕಗಳೇನಾದರೂ ಇದೆಯಾ ಅಂಥೇಳಿ ನೋಡ್ತಾ ಹೋದರೆ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಸಣ್ಣ ಪುಟ್ಟ ಕಂಟಕಗಳಿದೆ, ಚಿಂತೆಗಳಿದೆ, ಬಿಟ್ಟರೆ ಮಿಕ್ಕಿರುವಂತಹದ್ದು ಏನೂ ಕೂಡ ಅಂತಹ ಕಂಟಕಗಳಿಲ್ಲ. ಹಾಗಾಗಿ ನೀವು ವರಿ ಮಾಡುವಂಥದ್ದು ಬೇಡ, ಚಿಂತೆ ಮಾಡುವಂಥದ್ದು ಬೇಡ. ಆದರೆ ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಅದರ ಜೊತೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಯಾರೋ ಒಬ್ಬರು ನಿಮಗೆ ಒಳ್ಳೆಯದು ಮಾಡ್ತಾರೆ ಅಂದುಕೊಂಡರೂ ಕೂಡ ಅವರು ಸಣ್ಣ ಪುಟ್ಟ ಕಿರಿಕಿರಿ ಮಾಡಬಹುದು. ಹಾಗಾಗಿ ಸಂಪೂರ್ಣವಾದಂತಹ ವಿಶ್ವಾಸಗಳನ್ನು ಈ ವರ್ಷದಲ್ಲಿ ಇಡುವಂಥದ್ದು ಬೇಡ. ಸಣ್ಣ ಪುಟ್ಟ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳೇ ನಿಮಗೆ ಏನಾದರೂ ಕಿರಿಕಿರಿ ಉಂಟು ಮಾಡಬಹುದು. ಹಾಗಾಗಿ ನಿಮ್ಮ ಕೆಲಸಗಳನ್ನು ಬಹಳ ಸೂಕ್ಷ್ಮವಾಗಿ ಮಾಡುವಂತಹ ಒಂದು ಪ್ರಯತ್ನಗಳನ್ನು ಕೂಡ ನೀವು ಮಾಡಿ. ಇನ್ನು ಭಾಗ್ಯ ಉದಯ ಯಾವ್ಯಾವ ವಿಷಯದಲ್ಲಿ ಆಗುತ್ತದೆ ಅಂತಂದರೆ, ಒಂದು ವಿವಾಹಾದಿ ಮಂಗಲ ಕಾರ್ಯದಲ್ಲಿ ಭಾಗ್ಯವಾಗುತ್ತೆ. ಮತ್ತು ಯಾರೋ ಒಬ್ಬರಿಗೆ ಎಷ್ಟೋ ವರ್ಷದಿಂದ ನೀವು ಒಳ್ಳೆಯದು ಮಾಡಬೇಕು ಅಂದ್ಕೊಂಡಿದ್ದೀರಿ ನೋಡಿ. ಯಾಕಂದರೆ ಈ ತುಲಾರಾಶಿಯವರ ಯೋಚನೆ ಹೇಗೆ ಅಂತಂದರೆ, ಇನ್ನೊಬ್ಬರಿಗೆ ಒಳ್ಳೆಯದು ಮಾಡೋದು, ಇನ್ನೊಬ್ಬರಿಗೆ ಒಳ್ಳೆಯದು ಕೊಡೋದು, ಹೀಗೆಲ್ಲ ಮಾಡ್ತಾ ಇರುವಂಥದ್ದಲ್ವ. ಹಾಗಾಗಿ ಆ ಒಳ್ಳೆಯದು ಮಾಡೋದಕ್ಕೆ ಭಗವಂತ ನಿಮ್ಗೆ ಒಳ್ಳೆಯದು ಮಾಡ್ತಾ ಇದ್ದಾನೆ. ನಿಮ್ಮ ಕುಟುಂಬಕ್ಕೆ ವೃದ್ಧಿಯಾಗುವಂಥ ಅವಕಾಶಗಳನ್ನು ಭಗವಂತ ನೀಡ್ತಾ ಇದ್ದಾನೆ. ನಿಮ್ಮಲ್ಲಿ ಏನೇನು ಸಮಸ್ಯೆಗಳಿದೆ, ಏನೇನು ಕಿರಿಕಿರಿ ಇದೆ, ಅದನ್ನೆಲ್ಲ ಭಗವಂತ ಪರಿಹಾರ ಮಾಡಿ ಒಂದು ವೃದ್ಧಿಗಳನ್ನು ಕೂಡ ಆ ಭಗವಂತ ನೀಡ್ತಾ ಇದ್ದಾನೆ. ಒಂದು 10-11 ಬಹಳ ಶುಭವಾದಂಥ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ಗುರುವಿಂದ ನಿಮಗೆ ಬಹಳ ನಿರೀಕ್ಷೆ ಇಟ್ಕೊಳ್ಬಹುದು. ಮೇ ನಂತರದಲ್ಲಿ ನಿಮಗೆ ಗುರು ಒಂದು 10-12 ವಿಷಯದಲ್ಲಿ ಬಹಳ ಶುಭವನ್ನು ಉಂಟು ಮಾಡ್ತಾನೆ. ಒಂದನೇದಾಗಿ ಗುರುವಿಂದ ನಿರೀಕ್ಷೆ ಏನಂತಂದರೆ, ವಿವಾಹಾದಿ ಮಂಗಲ ಕಾರ್ಯಗಳನ್ನು ನಿಮಗೆ ಅವಕಾಶ ಇದ್ದರೆ ಮಾಡುವಂಥದ್ದು ಅಥವಾ ಮಾಡಿಸುವಂತಹ ವಿಷಯಗಳಾಗುತ್ತೆ.
ಎರಡನೇದಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮನ್ನು ಧಾರ್ಮಿಕವಾದಂಥ ವಿಷಯಗಳು ತೊಡ್ಕೊಳ್ಳುವ ಹಾಗೆ ಮಾಡ್ತಾನೆ. ಆದಷ್ಟು ಪ್ರಯಾಣಾದಿ ಮಂಗಲ ಕಾರ್ಯದಲ್ಲಿ ಗುರು ಕರ್ಕೊಂಡು ಹೋಗ್ತಾನೆ ನಿಮ್ಮನ್ನು. ಮತ್ತು ಸುಜ್ಞಾನವನ್ನು ಭಗವಂತ ನಿಮಗೆ ನೀಡ್ತಾನೆ ಗುರು. ಯಾಕಂದರೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾದಂಥದ್ದು ಜ್ಞಾನ ಅಲ್ವಾ. ಅಂತಹ ಜ್ಞಾನದ ಸಂಪತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಒಳ್ಳೆಯದಿದೆ ಈ ವರ್ಷದಲ್ಲಿ. ಹಾಗಾಗಿ ಚೆನ್ನಾಗಿ ಓದಿ, ನಿಮಗೆ ಚೆನ್ನಾಗಿ ಅವಕಾಶಗಳಿದೆ. ಚೆನ್ನಾಗಿ ಓದಿದ್ರೆ ನಿಮ್ಮನ್ನು ಹಿಡಿಲಿಕ್ಕೆ ಆಗ್ತದೆಯಾ? ಯಾಕಂದರೆ ವಿದ್ಯೆಗೆ ಸಂಬಂಧವಾದಂತಹ ಯಾವುದೇ ಅವಕಾಶ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ನಿಮ್ಮ ಹತ್ರ ಚೆನ್ನಾಗಿ ವಿದ್ಯೆ ಇದ್ದರೆ ಅವಕಾಶ ಸಿಕ್ಕೇ ಸಿಗುತ್ತೆ ನಿಮಗೆ. ಹಾಗಾಗಿ ಆ ವಿದ್ಯೆ ಬಗ್ಗೆ ಜಾಸ್ತಿ ಗಮನಿಸಿ. ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಯಶಸ್ಸು, ಕೀರ್ತಿ, ಲಾಭಗಳು ಕೂಡ ಇದ್ದಾವೆ. ಹಾಗೆ ಎರಡನೇದಾಗಿ ನೋಡಿ, ಮಂಗಲ ಕಾರ್ಯಗಳನ್ನು ನಿಮ್ಮವರಿಗೇನೋ ಮಾಡಬೇಕು, ನಿಮ್ಮ ಮಕ್ಕಳಿಗೆ ವಿವಾಹಾದಿಗಳನ್ನು ಮಾಡಬೇಕು ಅಂದರೆ ನಿಮಗೂ ಕೂಡ ಅವಕಾಶಗಳನ್ನು ಭಗವಂತ ನೀಡ್ತಾನೆ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಬಹಳ ಶುಭ ಅಂತ ಹೇಳಬಹುದು. ಅನಂತರದಲ್ಲಿ ನಿಮಗೆ ಯಾರ್ಯಾರು ತೊಂದರೆ ಮಾಡ್ತಾಯಿದ್ರೋ, ನಿಮಗೆ ಯಾರು ಶತ್ರುಗಳಾಗಿದ್ದಾರೋ ಅಂತಹ ಶತ್ರುಗಳು ಸಮಸ್ಯೆಗಳೆಲ್ಲ ಪರಿಹಾರವಾಗ್ತಾ ಹೋಗ್ತದೆ. ಯಾಕಂದರೆ ಶತ್ರು ಸಂಬಂಧವಾದ್ದೇ ಬಹಳ ಖಿನ್ನತೆ ಕೊಡುತ್ತದೆ ಅಲ್ವಾ. ಹಾಗಾಗಿ ಅಂಥ ಶತ್ರು ಸಂಬಂಧವಾದಂಥ ಖಿನ್ನತೆಗಳೆಲ್ಲ ದೂರವಾಗ್ತದೆ. ಇದು ಬಹಳ ಶುಭವಾದಂಥದ್ದು. ಹಾಗೆ ಅನಂತರದಲ್ಲಿ ನಾಲ್ಕನೇದಾಗಿ ಯಾವುದೋ ಒಂದು ಗುರಿ ಇದೆ ನಿಮಗೆ, ಅದನ್ನು ಮುಟ್ಟಲೇಬೇಕು, ಅದನ್ನು ಯಶಸ್ಸು ಪಡೀಲೇಬೇಕು ಹೇಳುವಂಥ ಒಂದು ಗುರಿ ಇದೆ. ಆ ಗುರಿಯನ್ನು ಕೂಡ ನೀವು ಮುಟ್ತೀರಿ. ಯಾಕಂದರೆ ಗುರುವಿನ ಅನುಗ್ರಹ ಆಲ್ರೆಡಿ ಇದೆ ನಿಮಗೆ. ಗುರಿ ಮಾತ್ರ ನಿಮ್ಮ ದಾರಿಗೆ ಸಾಗಬೇಕಾದಂಥದ್ದು, ಅದಕ್ಕೆ ಮುನ್ನುಗ್ಗಿ ಅಂತ ಹೇಳಿದ್ನಲ್ವ. ಹಾಗಾಗಿ ಆ ಗುರುವಿನ ಅನುಗ್ರಹ, ಗುರಿಯೂ ಕೂಡ ಇರೋದ್ರಿಂದ ನೀವು ಖಂಡಿತವಾಗೂ ಕೂಡ ನಿಮ್ಮ ಗೋಲನ್ನು ನೀವು ತಲುಪ್ತೀರಿ. ವರಿ ಮಾಡಬೇಡಿ. ನೀವು ಮುನ್ನುಗ್ಗುವಂತಹ ಪ್ರಯತ್ನ ನಿಮ್ಗೆ ಪುನಃ ಹೇಳ್ತೇನೆ, ಅದನ್ನು ಮಾಡುವಂಥದ್ದನ್ನು ಮಾಡಿ. ಹಾಗೆ ಆರನೇದಾಗಿ ಬಹಳ ಮುಖ್ಯವಾಗಿ ನೀವು ಏನೋ ನೂತನವಾದಂಥ ಕೆಲಸಗಳನ್ನು ಕೂಡ ಈ ವರ್ಷದಲ್ಲಿ ಆರಂಭ ಮಾಡ್ತೀರಿ. ಅದರಲ್ಲಿ ಬಹಳ ಯಶಸ್ಸು, ಕೀರ್ತಿ, ಲಾಭ ಸಿಗ್ತದೆ ನಿಮಗೆ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ ಯಶಸ್ಸು, ಕೀರ್ತಿ, ಲಾಭವೇ ಇಲ್ಲ. ಆದರೆ ಈ ವರ್ಷದಲ್ಲಿ ಯಶಸ್ಸು, ಕೀರ್ತಿ, ಲಾಭ ಸಿಗುವಂಥದ್ದಾಗುತ್ತೆ. ಹಾಗೆ ಏಳನೇದಾಗಿ ನಿಮ್ಮ ಮನಸ್ಸಿನಲ್ಲಿ ಬಹಳ ವರ್ಷದಿಂದ ಕೊರಿತಾ ಇರ್ತದೆ ಯಾವುದೊಂದು ವಿಷಯ, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಅಂತಹ ಕೆಲಸದಲ್ಲಿ ಸಕ್ಸಸ್ಫುಲ್ ಆಗುತ್ತೆ. ಒಂದು ಸ್ಥಿರಾಸ್ತಿ ಗಳಿಕೆ ಇರಬಹುದು, ಅಥವಾ ಮನೆ ಕಟ್ಟೋದಿರಬಹುದು, ಯಾವುದೊಂದು ಜಂಜಾಟಗಳಿರಬಹುದು. ಇಂತಹ ಎಲ್ಲ ಜಂಜಾಟಗಳಿಂದ ಹೊರಗಡೆ ಬರುವಂಥ ಅವಕಾಶಗಳನ್ನು ಕೂಡ ಭಗವಂತ ನೀಡ್ತಾನೆ. ಎಷ್ಟೋ ಸಲ ನಾವು ಜೀವನದಲ್ಲಿ ಸುಮ್ಮನೆ ಚಿಂತೆ ಮಾಡ್ತಾ ಇರ್ತೇವೆ, ಯಾವುದೂ ಸಕ್ಸಸ್ಫುಲ್ ಇಲ್ಲ. ಆದರೆ ಆ ದೈವಾನುಗ್ರಹದಿಂದ ಸಕ್ಸಸ್ಫುಲ್ ಆಗುವಂತಹ ಅವಕಾಶಗಳನ್ನು ಕೂಡ ಭಗವಂತ ನೀಡ್ತಾನೆ. ಎಂಟನೇದಾಗಿ ನಿಮ್ಮ ಸಕಲ ಕೆಲಸದಲ್ಲೂ ಕೂಡ ದೈವಾನುಗ್ರಹ ಇದೆ. ವರಿ ಮಾಡಬೇಡಿ. ನೀವೆಲ್ಲ ಭಗವಂತನ ಮೇಲೆ ಹಾಕ್ತಾ ಹೋಗಿ. ಭಗವಂತನು ಯಶಃ ಕೀರ್ತಿಂಚ ಅಂದರೆ ಯಶಸ್ಸನ್ನು ಕೂಡ ಕೊಡ್ತಾನೆ, ಕೀರ್ತಿಯನ್ನು. ಯಶಃ ಕೀರ್ತಿಂಚ ಲಕ್ಷ್ಮೀಂಚ ಸದಾ ರಕ್ಷತು ವೈಷ್ಣವಿ ಅಂತ ಬರುತ್ತದೆ. ಅಂದರೆ ಯಶಸ್ಸು, ಕೀರ್ತಿ, ಲಕ್ಷ್ಮಿಯನ್ನು ಕೂಡ ಭಗವಂತ ಕೊಡ್ತಾನೆ. ಯಶಸ್ಸು, ಕೀರ್ತಿ ಬಂದ ತಕ್ಷಣವೇ ನಿಮಗೆ ಎಲ್ಲ ರೀತಿಯಾದಂಥ ಹಣಕಾಸಿನ ವ್ಯವಸ್ಥೆ ಆಗಬೇಕಲ್ವ. ಹಾಗಾಗಿ ಯಶಸ್ಸು, ಕೀರ್ತಿ, ಲಕ್ಷ್ಮಿ ಮೂರೂ ಕೂಡ ನಿಮಗೆ ಈ ವರ್ಷದಲ್ಲಿ ಪ್ರಾಪ್ತಿಯಾಗ್ತದೆ. ಹಾಗಾಗಿ ಅದರಲ್ಲಿ ಸಂಶಯ, ಚಿಂತೆ ಪಡುವಂಥದ್ದು ಬೇಡ. ಹಾಗೆ ಯಾರ್ಯಾರು ಉದ್ಯೋಗ ಕಳ್ಕೊಂಡಿದ್ದೀರೋ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಂತ. ತುಲಾರಾಶಿಯವರಿಗೆ ಒಂಥರ ಉದ್ಯೋಗ ಕಳ್ಕೊಂಡು ಚಿಂತೆ ಪಟ್ಕೊಂಡು ಎಲ್ಲ ಆಗತ್ತಾ ಅಂಥೇಳಿ ಅನಿಸ್ಬಿಡ್ತದೆ. ಆದರೆ ಆಗ್ತದೆ ಅಂಥೇಳಿ ಈ ಮೂಲಕ ನಾವು ಹೇಳ್ತಾ, ಅದರ ಜೊತೆಯಲ್ಲಿ ನೋಡಿ ನಕ್ಷತ್ರ ಪರಿಹಾರಗಳನ್ನು ಕೂಡ ನಾವು ಗಮನಿಸೋಣ. ಚಿತ್ತಾ ನಕ್ಷತ್ರ 3, 4ನೇ ಪಾದ. ನೀವು ಏನು ಮಾಡಬೇಕಪ್ಪ ಅಂದರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಗುರುಗಳನ್ನೇ ಧ್ಯಾನ ಮಾಡಿ. ಗುರುಚರಿತ್ರೆ ಒಂದು ಅಧ್ಯಾಯಗಳನ್ನು ಓದಿ, ಅಥವಾ ಗುರುಚರಿತ್ರೆ ಪಾರಾಯಣೆಯನ್ನು ಮಾಡಿ. ಎಷ್ಟಾಗುತ್ತೋ ಅಷ್ಟು ಗುರುವಿನ ಧ್ಯಾನ, ಗುರುವಿನ ಭಕ್ತಿ, ಗುರುವಿನ ಪ್ರೀತಿ, ಗುರುವನ್ನು ಅನನ್ಯವಾಗಿ ಆರಾಧನೆ ಮಾಡಿ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳನ್ನು ಕೂಡ ನಾನು ಆರಂಭದಲ್ಲೇ ಹೇಳಿದೆ, ಅವರ ಜಪಗಳನ್ನು ಕೂಡ ಹೇಳಿದೆ, ಅದನ್ನು ಮಾಡಿ. ಅಥವಾ ನೀವು ಯಾವ ಗುರುಗಳನ್ನು ವಿಶ್ವಾಸದಿಂದ ಅನುಸರಿಸ್ತೀರೋ ಅಂತಹ ಗುರು ಪರಂಪರೆಗಳಿದ್ದರೆ ಆ ಗುರು ಪರಂಪರೆಗಳಿಗೆ ನಮಸ್ಕಾರ ಮಾಡಿ. ಪೀಠ ಇದ್ದರೆ ಆ ಪೀಠಕ್ಕೆ ಹೋಗೋದು ನಮಸ್ಕಾರ ಮಾಡಿ ಗುರುಗಳ ಆಶೀರ್ವಾದ ಪಡಿತಾ ಬನ್ನಿ. ಯಾಕಂದರೆ ಗುರುವಿನ ಆಶೀರ್ವಾದ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು, ಗುರುವಿನ ಪರಂಪರೆ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಅಂತಹ ಗುರು ಪರಂಪರೆಗಳನ್ನು ಜಾಸ್ತಿ ಮಾಡ್ತಾ ಬನ್ನಿ, ಅದರಿಂದ ಶುಭವಾಗುತ್ತದೆ. ಅದು ಸ್ವಾತಿ ನಕ್ಷತ್ರ, ಇದು ರಾಹುವಿನ ನಕ್ಷತ್ರ. ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಉಸಿರಾಟದಲ್ಲಿ, ಹಾರ್ಟಲ್ಲಿ ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಳಿ. ಅದರ ಜೊತೆಯಲ್ಲಿ ನರದಲ್ಲೂ ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ನಾಗನ ಆರಾಧನೆ ಮಾಡ್ತಾ ಬನ್ನಿ. ನಾಗನ ಆರಾಧನೆ, ನಾಗನ ಪ್ರಾರ್ಥನೆ ಇದು ಭಾಳ ಶುಭವಾಗುತ್ತೆ. ಯಾಕೆಂದರೆ ಸರ್ಪನ ಆರಾಧನೆಯೇ ಬಹಳ ವಿಶೇಷವಾದಂಥದ್ದು. ಹಾಗಾಗಿ ಆ ಸರ್ಪನನ್ನು, ನಾಗನನ್ನು ನಾವು ಎಷ್ಟೆಷ್ಟು ಪೂಜೆ ಮಾಡ್ತೇವೆ, ಎಷ್ಟೆಷ್ಟು ನಮಸ್ಕಾರ ಮಾಡ್ತೇವೆಯೋ ಅಷ್ಟು ಆ ಸುಬ್ರಹ್ಮಣ್ಯನ ನಮಗೆ ಒಳ್ಳೇದು ಮಾಡ್ತಾನೆ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತು. ಈ ಸುಬ್ರಹ್ಮಣ್ಯನ ಆರಾಧನೆಯನ್ನು, ನಾಗನ ಆರಾಧನೆ ಮಾಡ್ತಾ ಬನ್ನಿ. ನೀವು ಬಹಳ ಶುಭವನ್ನು ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ. ಯಾಕಂದ್ರೆ ನಮ್ಮ ಕೈಯಲ್ಲಿ ಏನಿಲ್ಲ, ಅಲ್ಲ ದೈವಾನುಗ್ರಹವಾದಂಥದ್ದಲ್ವ. ಆ ದೈವಾನುಗ್ರಹವಾದಂಥ ಅವಕಾಶಗಳನ್ನು ಕೂಡ ಭಗವಂತ ನೀಡ್ತಾನೆ. ಸ್ವಾತಿ ನಕ್ಷತ್ರದವರು ಎಡಬಿಡದೆ ನಾಗನ ಕಟ್ಟೆ ಪ್ರದಕ್ಷಿಣೆ ಮಾಡುವಂಥದ್ದು, ನಾಗಮಂತ್ರ ಪಠನೆ ಮಾಡುವಂಥದ್ದು,
ನಾಗನನ್ನು ಪುನಃ ಪುನಃ ನಮಸ್ಕಾರ ಮಾಡುವಂಥದ್ದು, ಎಲ್ಲ ಸಮಸ್ಯೆಗಳಿಗೂ ಕೂಡ ಸುಬ್ರಹ್ಮಣ್ಯನೇ ನಿಮಗೆ ಪರಿಹಾರ ಅಂಥೇಳಿ ಅನನ್ಯವಾಗಿ ನಂಬಿ ಒಂದು ಅವಕಾಶ ಆದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಕೂಡ ಹೋಗಿ ಒಂದು ಸಲ ಭೇಟಿ ಕೊಡುವಂತಹ ಪ್ರಯತ್ನವನ್ನು ಮಾಡಿ. ವಿಶಾಖ ನಕ್ಷತ್ರ 1, 2, 3ನೇ ಪಾದ. ನೀವು ಏನಿಲ್ಲ ಸಾಧ್ಯ ಆಗುತ್ತೋ ಅಷ್ಟು ಆ ಮಹಾಲಕ್ಷ್ಮಿಯನ್ನೇ ಪ್ರಾರ್ಥನೆ ಮಾಡಿ. ಏಕೆಂದರೆ ಜಿಹ್ವಾಗ್ರೇ ವಸತೆ ಲಕ್ಷ್ಮಿ, ಜಿಹ್ವಾಗ್ರೇ ಮಿತ್ರ ಬಾಂಧವಾ ಅಂತೇಳಿ ಹೇಳಿದ್ದಾರೆ. ನಾಲಿಗೆ ತುದಿಯಲ್ಲೇ ಎಲ್ಲವೂ ಕೂಡ ಇದೆ. ಹಾಗಾಗಿ ನೀವು ಆ ಲಕ್ಷ್ಮಿಯನ್ನು ಪಠನೆ ಮಾತ್ರದಿಂದ ನಾಲಿಗೆಯ ಮೂಲಕವಾಗಿ ಲಕ್ಷ್ಮೀ ನಾಮಸ್ಮರಣೆ ಮಾಡಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹೀಗೆ ಆ ಮಹಾಲಕ್ಷ್ಮಿಯನ್ನು, ಈ ಸ್ತೋತ್ರವೇ ಇದೆ ಮಹಾಲಕ್ಷ್ಮಿ ಸ್ತೋತ್ರ, ಆ ಮಹಾಲಕ್ಷ್ಮಿ ಸ್ತೋತ್ರವನ್ನು ಕೂಡ ಪಠನೆ ಮಾಡಿ. ಸಂತೃಪ್ತಿಯನ್ನು ಹೊಂದದಂತಹ ಆ ಮಹಾಲಕ್ಷ್ಮಿ ನಿಮಗೆ ಅನುಗ್ರಹ ಮಾಡ್ತಾಳೆ. ಯಾಕಂದರೆ ವಿಶಾಖ ನಕ್ಷತ್ರದವರಿಗೆ ತುಂಬ ಲವಲವಿಕೆ, ಅದು ಬೇಕು ಇದು ಬೇಕು ಅದು ಮಾಡಬೇಕು ಇದು ಮಾಡಬೇಕು ಅನ್ನುವಂಥ ಬಹಳ ಲವಲವಿಕೆ ಇದೆ ನಿಮಗೆ ಅಲ್ವಾ. ಹಾಗಾಗಂತಹ ಎಲ್ಲ ಲವಲವಿಕೆಯನ್ನು ಕೂಡ ಆ ಮಹಾಲಕ್ಷ್ಮಿ ಪರಿಪೂರ್ಣವಾಗಿ ಅನುಗ್ರಹ ಮಾಡುವ ಹಾಗೆ ಮಾಡ್ತಾಳೆ. ಹಾಗಾಗಿ ಆ ಲಕ್ಷ್ಮಿಯ ಪರಿಪೂರ್ಣವಾದಂಥ ಅನುಕೂಲ ಅನುಗ್ರಹವಾಗಲಿ, ಜಗತ್ತಿಗೆ ಮಂಗಲವಾಗಲಿ. 2025ನೇ ಇಸ್ವಿ ನೋಡಿ ನಿಮ್ಗೆ ತುಲಾರಾಶಿಯವರಿಗೆ, ಯಾಕಂದ್ರೆ ನಾನು ಹೇಳಿದೆ ಸಂಪೂರ್ಣವಾದಂತಹ ತುಂಬ ಕೈಯನ್ನು ಭಗವಂತ ಅನುಗ್ರಹ ಮಾಡ್ತಾನೆ ಅಂಥೇಳಿ. ಹಾಗಾಗಿ ಖುಷಿ, ಸಂತೋಷ, ನೆಮ್ಮದಿ ಎಲ್ಲವನ್ನು ಕೂಡ ಭಗವಂತನು ಅನುಗ್ರಹ ಮಾಡಲಿ ಅಂಥೇಳಿ ಆ ಭಗವಾನ್ ಸದ್ಗುರು ಶ್ರೀ ಶ್ರೀಧರಸ್ವಾಮಿಗಳೇ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಸಕಲ ಕಂಟಕಗಳನ್ನು ಕೂಡ ಭಗವಂತ ಪರಿಹಾರ ಮಾಡಲಿ ಅಂಥೇಳಿ ನಾವು ಭಗವಂತನನ್ನು ಬೇಡ್ಕೊಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಇನ್ನೊಮ್ಮೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮದು ಇನ್ನೊಂದು ದೇವತಾ ದರ್ಶನ ಅಂತ ಹೇಳುವಂಥ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಕೂಡ ನೀವೆಲ್ಲ ಗಮನಿಸಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿ ಅಂತೇಳಿ ಹೇಳ್ತಾ, ಅದರಲ್ಲಿ ಅನೇಕ ಅವಧೂತರ ವಿಷಯಗಳನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಅದಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಬಹಳ ಅಗತ್ಯವಾದಂಥದ್ದು. ಅದಕ್ಕೂ ಕೂಡ ತಾವೆಲ್ಲ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.